ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವುಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವಳಾಗಿದ್ದೇನೆ. ಬನ್ನಿ ಹಾಗಾದ್ರೆ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ ಹೀಗೆ ಬರೆದದೆ: ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಪ್ರೀತಿಯ ದೇವಜನರೇ, ಇವತ್ತು ನೀವು ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವಾಗ, ಅನೇಕ ಕಷ್ಟ ಸಂಕಟಗಳ ನಡುವೆ ನೀವು ಇರುವಾಗಲೂ ಕೂಡ ನೀವು ಚಿಂತಿಸುವಂತ ಅವಶ್ಯಕತೆ ನಿಮಗೆ ಬೇಡ, ನೀವು ಕಳವಳ ಪಡುವಂತ ಅವಶ್ಯಕತೆ ನಿಮಗೆ ಬೇಡ, ಅಥವಾ ನೀವು ಹೆದರುವಂತ ಅವಶ್ಯಕತೆ ನಿಮಗೆ ಬೇಡ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೊಂದಿಗಿರುವಾಗ ನಿಮ್ಮನ್ನ ಎದುರಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮ ಕರ್ತನು ಯುದ್ಧ ವೀರನು, ಶೂರನು, ರಾಜಾದಿರಾಜನು, ಪರಾಕ್ರಮಶಾಲಿಯೂ ಆಗಿದ್ದಾನೆ ಪ್ರಿಯರೇ. ಇವತ್ತು ನಿಮ್ಮ ವಿರುದ್ಧವಾಗಿ ಅನೇಕ ಸುಳ್ಳು ಸಾಕ್ಷಿಗಳು ಹೇಳಿರಬಹುದು, ಅಥವಾ ನಿಮ್ಮ ವಿರುದ್ಧವಾಗಿ ಅನೇಕ ಕುತಂತ್ರಗಳು, ತಂತ್ರೋಪಾಯಗಳು ಹೂಡಿರಬಹುದು, ಅಥವಾ ನಿಮ್ಮ ವಿರುದ್ಧವಾಗಿ ಅನೇಕ ಜನರು ನಿಮ್ಮನ್ನು ಆವರಿಸಿದರೂ ಕೂಡ ಅದ್ಯಾವುದು ಕೂಡ ನಿಮಗೆ ತಾಕದಂತೆ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನ ತನ್ನ ಕರಗಳಲ್ಲಿ ಎತ್ತಿಕೊಂಡು ಆತನು ರಕ್ಷಿಸುವ ಆತನಾಗಿದ್ದಾನೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ಇನ್ನೊಂದು ಕಡೆ ನೋಡುವಾಗ, ನೀತಿವಂತನು 7 ಸಾರಿ ಬಿದ್ದರೂ ಏಳುವನು ಎಂಬುದಾಗಿ ನಾವು ನೋಡುವ ಪ್ರಕಾರ, ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಾವು ಬಿದ್ದಿರಬಹುದು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ವಿರೋಧಿಸುವವರ ಮುಂದೆಯೇ, ನಮ್ಮ ಮೇಲೆ ಸುಳ್ಳು ಸಾಕ್ಷಿಗಳು ಹೇಳಿರುವವರ ಮುಂದೆಯೇ ಕೈ ಹಿಡಿದು ಎತ್ತುವವನಾಗಿದ್ದಾನೆ ಪ್ರಿಯರೇ. ನೀವು ಕೊರಗುವಂತ ಅವಶ್ಯಕತೆ ನಿಮಗೆ ಬೇಡ. ಮನಸ್ಸಿನಲ್ಲಿ ಧೈರ್ಯವಾಗಿ ನೀವು ಹೇಳುವವರಾಗಿರಿ: ಏ ಶತ್ರುವೇ, ನೀನು ಹಿಗ್ಗುವಂತ ಕಾಲ ಇನ್ನು ಮುಗಿದಿದೆ ಎಂಬುದಾಗಿ. ಯಾಕಂದರೆ ನನ್ನ ಸಂಗಡ ಪರಾಕ್ರಮಶಾಲಿಯಾಗಿರುವಂತ ನನ್ನ ದೇವರು ಇದ್ದಾನೆ ಎಂಬುದಾಗಿ ನೀವು ಯಾವಾಗಲೂ ದೃಢ ಮನಸ್ಸಿನಿಂದ ಹೇಳುವವರಾಗಿರಿ ಪ್ರಿಯರೇ. ಈ ವಾಕ್ಯದ ಮುಖಾಂತರವೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೇನ್.